ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನವ್ಯ ಶರತ್ ಯೂಟ್ಯೂಬ್ ಚಾನಲ್. ಏನಾದರೂ ಇದೆ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಪ್ಲಸ್ ಇವತ್ತಿನ ಕಂಟೆಂಟ್ ಏನು ಅಂತಂದರೆ, ವರಮಹಾಲಕ್ಷ್ಮಿ ಫೆಸ್ಟಿವಲ್ ಇನ್ನೇನು ಇಯರ್ ಬರ್ತಾ ಇದೆ. ಸೊ ಅದಕ್ಕೆ ಬೇಕಾಗಿರುವಂಥ ಡೆಕೋರೇಟಿವ್ ಐಟಮ್ಸ್ ಏನೇನು ಬೇಕು, ಏನೇನು ಬೇಡ ಅಂತ ಎಲ್ಲ ಆಲ್ಮೋಸ್ಟ್ ನನಗೆ ಗೊತ್ತಿದ್ದ ಹಾಗೆ ನಾನು ಏನೇನು ಯೂಸ್ ಮಾಡ್ತೀನಿ ನಮ್ಮ ಮನೇಲಿ ಅನ್ನೋದನ್ನು ಸ್ವಲ್ಪ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಸ್ವಲ್ಪ ಆಲ್ರೆಡಿ ಮನೆಯಲ್ಲೇ ಇತ್ತು. ಸೊ ಇವತ್ತು ಏನೇನು ಡೆಕೋರೇಟಿವ್ ಐಟಮ್ಸ್ ಬೇಕು ವರಮಹಾಲಕ್ಷ್ಮಿ ಫೆಸ್ಟಿವಲ್ಗೆ ಅನ್ನೋದನ್ನು ನೀಟಾಗಿ ಒನ್ ಬೈ ಒನ್ ತೋರಿಸ್ಕೊಡ್ತಾ ಹೋಗ್ತೀನಿ. ಫಸ್ಟ್ ತೋರಿಸ್ಬೇಕು ಅಂದ್ಕೊಂಡಿದ್ದು ಈ ಥರ. ಇದು ದೇವರಿಗೆ ಅಂತಲೇ ತೆಗೆದಿಟ್ಬಿಟ್ಟಿದ್ದೀನಿ ನಾನು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಲಾಸ್ಟ್ ಇಯರ್ ತೊಗೊಂಡು ಬಂದಿದ್ದು ಇದನ್ನು. ಸೊ ಲಾಸ್ಟ್ ಇಯರ್ ಈ ಸರಕ್ಕೆ ಫುಲ್ ಸೆಟ್ ಇದೆ. 1-2-3 ಸಲ ಒಂದೇ ಸೆಟ್ಟಲ್ಲಿ ಹಾಕ್ಬೋದು. ಸೊ ಈ ಸರಕ್ಕೆ ಲಾಸ್ಟ್ ಇಯರ್ ಅವರು 600 ಹೇಳಿದ್ರು ಆ್ಯಕ್ಚುಲಿ. ಬಟ್ ನಾನು ಸ್ವಲ್ಪ ಬಾರ್ಗೇನ್ ಮಾಡಿ 400-450 ಅಂದ್ಕೊಳ್ತೀನಿ, ಸರಿಯಾಗಿ ನೆನಪಿಲ್ಲ. ಬಟ್ 450 ರುಪೀಸ್ಗೆ ನಾನು ಈ ಸೆಟ್ ತೊಗೊಂಡು ಬಂದಿದ್ದು. ಪ್ಲಸ್ ನಾನು ಇದನ್ನು ದೇವರಿಗೆ ಅಂತಲೇ ಎತ್ತಿಟ್ಬಿಟ್ಟಿದ್ದೀನಿ, ನಾನೇನು ಯೂಸ್ ಅಂತ ಮಾಡೋಕ್ಕೆ ಹೋಗಲ್ಲ. ಆಮೇಲೆ ಇದು ಸೊಂಟದ ಪಟ್ಟಿ. ದೇವ್ರದ್ದು ನಾನು ಚಿಕ್ಕದಾಗಿ ತೊಗೊಂಡಿದ್ದೀನಿ ಸೊಂಟದ ಪಟ್ಟಿ. ಯಾಕಂದರೆ ದೇವರಿಗೆ ನಾವು ಕೂರಿಸ್ಬೇಕಾದ್ರೆ ಚಿಕ್ಕದಾಗಿ ಬರುತ್ತಲ್ಲ ಸೊಂಟ, ಅದಕ್ಕೋಸ್ಕರ ನಾನು ಸೊಂಟದ ಪಟ್ಟಿ ಚಿಕ್ಕದಾಗಿ ತೊಗೊಂಡಿದ್ದೀನಿ. ನೋಡಿ, ಇದು ದೇವರಿಗೆ ಅಂತ ಇಟ್ಕೊಂಡಿರೋ ಸೊಂಟದ ಪಟ್ಟಿ. ನಾವು ಮನೇಲಿ ಯಾರೂ ಯೂಸ್ ಮಾಡಲ್ಲ, ನಾನು ಅಥವಾ ನಮ್ಮ ಮನೇಲಿ ಯಾರೇ ಇದ್ರೂ ನಾವು ಯಾರೂ ಅದನ್ನು ಯೂಸ್ ಮಾಡಲ್ಲ. ಇದು ದೇವರಿಗೆ ಅಂತಲೇ ತೆಗೆದಿಟ್ಟಿರೋಂತಹ ಸೊಂಟದ ಪಟ್ಟಿ. ಪ್ಲಸ್ ನೆಕ್ಸ್ಟ್ ಬರಬೇಕು ಅಂದರೆ ದೀಪದ ಸೆಟ್ಟು. ಇದು ಆ್ಯಕ್ಚುಲಿ ನಮ್ಮ ಮನೇಲಿ ಆಲ್ರೆಡಿ ಇತ್ತು, ಬಟ್ ಈಗಲೂ ಕೂಡ ಟ್ರೆಂಡಿಂಗಲ್ಲಿದೆ, ಎಲ್ಲರೂ ಇದನ್ನು ಹುಡುಕಿ ತಗೊಳ್ತಾ ಇದ್ದಾರೆ. ಸೊ ದೀಪಗಳನ್ನ ಇಡೋಕ್ಕೆ ಏನಾದರೂ ಒಂದು ಬೆಳ್ಳಿ ದೀಪ ಅಥವಾ ತಾಮ್ರ ದೀಪ, ಯಾವ ಥರ ದೀಪ ಇದ್ರೂ ಪರವಾಗಿಲ್ಲ, ಆ ದೀಪನ ಇದ್ರ ಮೇಲೆ ಇಟ್ಟರೆ ತುಂಬ ಡೆಕೋರೇಟಿವ್ ಆಗಿ ಕಾಣಿಸುತ್ತೆ. ಇಲ್ಲೊಂದು ದೀಪ ಇಡಿ, ಇದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ದೀಪದ ಲೈಟ್ಸ್ಗೆ ಇದೆಲ್ಲ ಶೈನ್ ಆಗಿ ತುಂಬ ಬ್ರೈಟಾಗಿ ಕಾಣಿಸುತ್ತೆ. ಇದು ಆ್ಯಕ್ಚುಲಿ ತುಂಬ ವರ್ಷ ಆಯಿತು ತೊಗೊಂಡು, ಆಲ್ಮೋಸ್ಟ್ 1-2-3 ಇಯರ್ಸ್ ಬ್ಯಾಕ್ ಏನೋ ತೊಗೊಂಡಿದ್ದು, ಬಟ್ ಇನ್ನೂ ನಾನು ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ನಮ್ಮ ಮನೇಲಿ ಆ್ಯಕ್ಚುಲಿ ಒಂದು ತಾಮ್ರದ್ದು ಈ ಥರ ಹೂವೆಲ್ಲ ಹಾಕಿ ಇಡೋಕ್ಕೆ ಅಂತ ಪಾಟ್ ಥರದ್ದು ಬೌಲ್ ಥರದ್ದು ಇರಲಿಲ್ಲ ಫಸ್ಟು. ಸೊ ನಾನು ಇವಾಗ ಹೋದಾಗ ಈ ಸಲ ತೊಗೊಂಡು ಬಂದಿರೋದು. ಇದ್ರ ಕಾಸ್ಟ್ ಅರೌಂಡ್ 800-700 ಏನೋ ಹೇಳಿದ್ರು. ಈಗ ರೀಸೆಂಟಾಗಿ ತೊಗೊಂಡು ಬಂದಿದ್ದು ನಾನು. ತುಂಬ ಚೆನ್ನಾಗಿದೆ. ಬಟ್ ಇದು ಏನಾದರೂ ನಿಮಗೆ ಬೇಕು, ತಾಮ್ರದ್ದು ಏನಾದರೂ ಬೇಕು ಅಂತಂದರೆ ಒಂದು ಅವೆನ್ಯೂ ರೋಡ್ ಹತ್ರ, ಚಿಕ್ಕಪೇಟೆ ರೋಡ್ ನೀವು ಹೋಗಬೇಕಾದ್ರೆ ಅಲ್ಲೇ ಶಾಪ್ ಸಿಗುತ್ತೆ, ಕಲಶ್ ಅಂತ. ಸೊ ಆ ರೋಡಲ್ಲಿ ನೀವು ತೊಗೊಳ್ಬೋದು. ಬೇಕಿದ್ರೆ ನಿಮಗೆ ಅಡ್ರೆಸ್ ಏನಾದರೂ ಬೇಕಿದ್ರೆ ಕಮೆಂಟ್ ಮಾಡಿ, ಸೊ ಅದಕ್ಕೆ ನಾನು ಅಡ್ರೆಸ್ನ ಕಳಿಸ್ಕೊಡ್ತೀನಿ ನಿಮಗೆ. ಇದೊಂದು ತೊಗೊಂಡಿದ್ದೀನಿ. ಇದರಲ್ಲಿ ನೀರು ಹಾಕ್ಬಿಟ್ಟು ಸುತ್ತ ಎಲ್ಲ ಫ್ಲವರ್ ಜೋಡಿಸಿಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇದನ್ನು ತೊಗೊಂಡೆ. ಫಸ್ಟ್ ಇತ್ತು ಮನೇಲಿ, ಬಟ್ ತುಂಬ ಚಿಕ್ಕದಿತ್ತು. ನಾನು ಸ್ವಲ್ಪ ದೊಡ್ಡದು ತಗೋಬೇಕಿತ್ತು, ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಅದಕ್ಕೋಸ್ಕರ ನಾನು ಇದನ್ನು ತೊಗೊಂಡಿದ್ದೀನಿ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ನೆಕ್ಸ್ಟ್ ಬಂದು ನನ್ನ ಫೇವ್ರೆಟ್ ಎಲಿಫೆಂಟ್ಸ್. ಸೊ ನನಗೆ ತುಂಬ ಇಷ್ಟ ಎಲಿಫೆಂಟ್ಸ್ ತೊಗೊಳ್ಬೇಕಿತ್ತು ಅಂತ. ಏನು ಎಷ್ಟು ದಿನದಿಂದ ಟ್ರೈ ಮಾಡಿದ್ರು ಕೂಡ ನನಗೆ ಇಡಕ್ಕೆ ತೊಗೊಳಕ್ಕೆ ಆಗ್ತಾ ಇರಲಿಲ್ಲ. ಎಲಿಫೆಂಟ್ಸ್ ಮೀನ್ಸ್ ಹುಡುಕಿದ್ರು ನನಗೆ ಸಿಗ್ತಾ ಇರಲಿಲ್ವೋ, ಅಥವಾ ಆ ಟೈಮಲ್ಲಿ ನಾನು ಮರ್ತೋಗ್ತಿದ್ದೋ ಏನೋ ಗೊತ್ತಿಲ್ಲ. ಸೊ ದಿಸ್ ಇಯರ್ ಫೈನಲಿ ನನಗೆ ಎಲಿಫೆಂಟ್ ಸಿಕ್ತು, ಹುಡುಕಿ ತೊಗೊಂಡಿದ್ದು. ಇದು ಜರ್ಮನ್ ಸಿಲ್ವರ್ ಆ್ಯಕ್ಚುಲಿ. ಇದು ಜರ್ಮನ್ ಸಿಲ್ವರ್ ಪ್ಲಸ್ ಇದು ಗೋಲ್ಡ್ ಕೋಟೆಡ್ ಆಗಿರುತ್ತೆ. ಸೊ ಇದು ನಾನು ಅವರು 1600 ಅಂತ ಹೇಳಿದರು. ನಾನು 1200 ಮಾಡಿಸ್ಕೊಂಡು ಜೋಡಿ ಎಲಿಫೆಂಟ್ ತೊಗೊಂಡು ಬಂದೆ. ನಿಮಗೆ ಬೇಕಿದ್ರೆ ಇದಕ್ಕಿಂತ ಬಿಗ್ ಸೈಜಸ್ ಕೂಡ ಸಿಗುತ್ತೆ, ನೀವು ಬೇಕಿದ್ರೆ ಬಿಗ್ ಸೈಜಸ್ ಕೂಡ ತಗೊಳ್ಬೋದು. ಬಟ್ ನನಗೆ ಚಿಕ್ಕದಾಗಿಡೋಕ್ಕೆ ನಂದು ಆ್ಯಕ್ಚುಲಿ ಒಂದು ಕಾಪರ್ದು ಇದ್ದಿದೆ ದೇವ್ರದ್ದು, ಲಕ್ಷ್ಮಿನೇ ಇದೆ. ಸೊ ಅದ್ರ ಪಕ್ಕ ಇಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಅದನ್ನು ತೊಗೊಂಡೆ. ಮೇ ಬಿ ಫ್ಯೂಚರಲ್ಲಿ ದೇವರಿನ ದಯ ಕೊಟ್ಟರೆ ದೊಡ್ಡ ದೊಡ್ಡ ಎಲಿಫೆಂಟ್ಸ್ ತಂದು ದೇವ್ರ ಪಕ್ಕ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನನಗೆ ತುಂಬ ಕ್ಯೂಟ್ ಅನ್ನಿಸ್ತು, ತುಂಬ ಚೆನ್ನಾಗಿದೆ. ಸೊ ಅದಕ್ಕೆ ನಾನು ಇದನ್ನು ತೊಗೊಂಡು ಬಂದೆ. ಅದಾದಮೇಲೆ ನೆಕ್ಸ್ಟ್ ಇದೆಲ್ಲ ಈಗ ಹೊಸದಾಗಿ ತೊಗೊಂಡು ಬಂದಿದ್ದು. ನನಗೆ ತೋರಣ ಆ್ಯಕ್ಚುಲಿ ಲಾಸ್ಟ್ ಇಯರು ನಾವು ಬೇರೆ ಥರ ಹಾಕಿದ್ವಿ, ಫ್ಲವರ್ಸ್, ರಿಯಲ್ ಫ್ಲವರ್ಸೇ ತಂದಿದ್ದು ನನ್ನ ಹಸ್ಬೆಂಡ್, ಆ ಥರ ಮಾಡಿದ್ವಿ. ಬಟ್ ನಾನು ಯಾಕೆ ಇದನ್ನು ಟ್ರೈ ಮಾಡಬಾರ್ದು, ಚೆನ್ನಾಗಿರುತ್ತೆ ಸೆಟ್ ಅಲ್ವಾ ಅಂತ ಅಂದ್ಕೊಂಡು ತೊಗೊಂಡೆ. ಇದು ಇವೆರಡು ಸೇರಿ ಒಂದೊಂದಕ್ಕೆ 60 ಹೇಳಿದ್ರು. ಸೊ ಜೊತೆ 120 ರುಪೀಸ್ ಇದು. ಸೊ ಆ ಥರ ತೊಗೊಂಡೆ, ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಫುಲ್ ಒಂದೇ ಥರ ಸೆಟ್ ಬೇಕಿದ್ರೆ ಎಲ್ಲ 1000, 1200, 1500 ವೆರೈಟೀಸ್ ಆಫ್ ನಿಮ್ಗೆ ಯಾವ ಥರ ಬೇಕು ಆ ಥರ ವೆರೈಟೀಸ್ ಇರುತ್ತೆ. ಬಟ್ ನಾನು ಸ್ಪ್ಲಿಟ್ ಮಾಡಿಕೊಂಡೆ, ನನಗೆ ಯಾವ ಥರ ಬೇಕು ಆ ಥರ ಮಾತ್ರ ಚೂಸ್ ಮಾಡಿಕೊಂಡೆ. ಸೊ ಇದು 60, ಸೊ 120 ಜೋಡಿ, ಬಟ್ ಚೆನ್ನಾಗಿದೆ. ಸೊ ಇದೇ ಥರ ಅಕ್ಕಪಕ್ಕ ಹಾಕಲಿಕ್ಕೆ, ಸೊ ಇವೆರಡು ಈ ಥರ ಇಟ್ಟರೆ ನೆಕ್ಸ್ಟು ಇವೆರಡು ಮಧ್ಯದಲ್ಲಿ ಜೋಡ್ಸೋಕ್ಕೆ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ತೊಗೊಂಡೆ. ಇದು 50-50 ಪೇರ್.
ಪೇರ್. ಸೊ ಇದು 100, ಅದು 120 ಇತ್ತು. ಸೊ ನನಗೆ ಅದೇ ಥರ ತೊಗೊಳೋಣ ಅಂದ್ಕೊಂಡೆ, ಬಟ್ ಅದಕ್ಕೆ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ. ಇಲ್ಲಿ ತುಂಬ ಇಲ್ಲಿ ಲೋಟಸ್ ಬಂದಿರುತ್ತೆ, ಇದಕ್ಕೆ ಲೋಟಸ್ ಬಂದಿರಲ್ಲ, ಪ್ಲೈನಾಗಿ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು ಇವೆರಡನ್ನು ತೊಗೊಂಡೆ ಮಧ್ಯದಲ್ಲಿ ಹಾಕಲಿಕ್ಕೆ. ಪ್ಲಸ್ ಇದು ಲಾಂಗ್, ಅಂದರೆ ಎಂಡಲ್ಲಿ ಲಾಸ್ಟ್ ಆ ಕಡೆ ಈ ಕಡೆ ತೋರಣ ಥರ ಉದ್ದಕ್ಕೆ ಬಿಡ್ಬೋದು ಅಂತ. ಇದು ರಿಯಲಿಸ್ಟಿಕ್ ಫ್ಲವರ್ ಥರ ಕಾಣಿಸುತ್ತೆ ನಂಗೆ ನೋಡೋಕ್ಕೆ. ಮೇ ಬಿ ನಿಮಗೆ ವಿಡಿಯೋದಲ್ಲಿ ಕೂಡ ತುಂಬ ರಿಯಲಿಸ್ಟಿಕ್ ಫ್ಲವರ್ ಅನಿಸುತ್ತೆ, ನೋಡಿದ್ರೆ ನೋಡ್ಬೋದು. ಫುಲ್ ಸೇವಂತಿಗೆ ಹೂವು, ಮಲ್ಲಿಗೆ ಹೂವು, ಆ ಥರ ಹೂವು ಹಾಕಿ ಮಾಡಿರೋ ಥರನೇ ಚೆನ್ನಾಗಿ ಕಾಣಿಸುತ್ತೆ. ಸೊ ತುಂಬ ಡಿಫ್ರೆಂಟ್ ಅನ್ನಿಸ್ತು. ಸೊ ಇದನ್ನು ನಾನು ತೊಗೊಂಡೆ. ಇದು ಜೊತೆ ಬಂದುಬಿಟ್ಟು ಒಂದೊಂದಕ್ಕೆ 200 ಹೇಳಿದ್ರು. ಸೊ ಜೊತೆ 400 ರುಪೀಸ್ ಆಯಿತು ಇವೆರಡು. ನನ್ನ ಜೊತೆ 400 ಕೊಟ್ಟು ತಗೊಂಡೆ. ಬಟ್ ತುಂಬ ಚೆನ್ನಾಗಿದೆ. ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಉದ್ದಕ್ಕೆ ತೋರಣ ಥರನೇ ಕಾಣಿಸುತ್ತೆ, ಫುಲ್ ರಿಯಲಿಸ್ಟಿಕ್ ಫ್ಲವರ್ ಥರ. ಸೊ ನೀವು ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ಇದರಲ್ಲಿ ಬೇರೆ ಕಲರ್ಸ್ ಕೂಡ ಇರುತ್ತೆ, ಬಟ್ ನನಗೆ ಎಲ್ಲೋ ಇರೋದ್ರಿಂದ ಸೇವಂತಿಗೆ ಹೂವು ಮತ್ತು ಮಲ್ಲಿಗೆ ಹೂವು ಮಿಕ್ಸ್ ಕಾಂಬಿನೇಷನ್ ಥರ ಬರುತ್ತೆ ಅಂತ ನನಗೆ ಇಷ್ಟ ಆಯಿತು. ಸೊ ಅದಕ್ಕೆ ನಾನು ಇದನ್ನು ತೊಗೊಂಡೆ. ಅದಾದಮೇಲೆ ಯೂಶ್ವಲಿ ಇದು ಲೈಟ್ಸ್ ಇರುತ್ತಲ್ಲ, ಚಿಕ್ಕ ಚಿಕ್ಕ ಲೈಟ್ಸು. ಈ ಲೈಟ್ಸ್ನ ಏನು ಮಾಡ್ಬೋದು, ನಾವು ಒಂದು ತಟ್ಟೆಯಲ್ಲಿ ಎಲ್ಲ ದೇವ್ರದ್ದು ಬೆಳ್ಳಿ ಗಣೇಶ ಎಲ್ಲ ಬೆಳ್ಳಿದ ವಿಗ್ರಹಗಳು ಏನೇನಿದೆ ನಮ್ಮ ಮನೇಲಿ ಅದನ್ನೆಲ್ಲ ಇಟ್ಟಾಗ ತಟ್ಟೆಲಿ ಜೋಡ್ಸೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ತುಂಬ ಕ್ಯೂಟ್ ಅನ್ನಿಸ್ತು ನನಗೆ. ಸೊ ಹಿಂಗೆ ಆಫ್ ಮಾಡಿ ಹೀಗೆ ಆನ್ ಮಾಡ್ಬೋದು. ಸೊ ಇಲ್ಲೂ ತುಂಬ ಲೈಟ್ಸ್ ಇದೆ, ಇಲ್ಲಿ ಬ್ರೈಟಾಗಿದೆ. ಅದು ಹಾಳಾಗಿದೆ ಅಂದ್ಕೊಳ್ತೀನಿ, ಚೇಂಜ್ ಮಾಡಬೇಕು. ಇಲ್ಲಿ ನೋಡಿ, ಆಫ್ ಮಾಡಿದ್ರಿಗೆ ಆನ್ ಮಾಡಿದ್ರಿಗೆ ತುಂಬ ಬ್ರೈಟಾಗಿ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ತೊಗೊಳ್ಬೋದು. ಇದು ಒಂದೊಂದು 10 ಅಥವಾ 15 ರುಪೀಸ್ ಇರ್ಬೋದು. ಸೊ ನಿಮ್ಗೆ ಎಷ್ಟು ಬೇಕು ತುಂಬ ಅಲ್ಲಿ ಇಲ್ಲಿ ಇಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಟ್ ಇಟ್ಸ್ ಲೈಕ್ ಓನ್ಲಿ 1 or 2 ನೀವು ಯೂಸ್ ಮಾಡ್ಬೋದು ಅಷ್ಟೇ, ಆಮೇಲೆ ಹೊರಟೋಗ್ಬಿಡುತ್ತೆ. ಬಟ್ ಇಲ್ಲಿ ಬ್ಯಾಟ್ರಿನೂ ಇರುತ್ತೆ, ನೀವು ಚೇಂಜ್ ಮಾಡ್ಕೊಳ್ಬೋದು. ಇಲ್ಲ ಅದನ್ನು ತರಕ್ಕೆ ಬದಲು ನಾನು ಹೊಸದೇ ತೊಗೊಳ್ತೀನಿ ಅಥವಾ ಇದೇ ಫಸ್ಟ್ ಟೈಮ್ ತೊಗೊಳ್ತಿದ್ದೀನಿ ಅಂತಂದರೆ ಯು ಕ್ಯಾನ್ ಬೈ ದಿಸ್. ಚೆನ್ನಾಗಿದೆ ಇದು. ಅದಾದಮೇಲೆ ಇದು ಲೋಟಸ್. ಆ್ಯಕ್ಚುಲಿ ಇದೆಲ್ಲ ನಮ್ಮ ಅತ್ತೆ ಆಲ್ರೆಡಿ ಮೊದಲೇ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ರು. ಲೈಕ್ ನನ್ನ ಮದುವೆಗಿಂತ ಮುಂಚೆ 3-4 ಇಯರ್ಸ್ ಬ್ಯಾಕ್ ಅವರೆಲ್ಲ ಇದೆಲ್ಲ ತೆಗೆದಿಟ್ಕೊಂಡಿದ್ರು. ಬಟ್ ನಾನು ಇನ್ನೂ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ಏನಾದರೂ ಡೆಕೋರೇಷನ್, ಈಗ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಬೌಲಲ್ಲಿ ನೀರು ಹಾಕಬೇಕಾದ್ರೆ ಅದರಲ್ಲಿ ಈ ಥರ ಹಿಂಗೆ ಹಿಡಕ್ಕೆ ಚೆನ್ನಾಗಿರುತ್ತೆ. ಮತ್ತು ಪ್ಲಸ್ ಬ್ಯಾಕ್ ಡ್ರಾಪ್ ಏನಾದರೂ ನಾವು ಡೆಕೋರೇಷನ್ ಮಾಡಬೇಕಾದ್ರೂ ಅಲ್ಲಲ್ಲಿ ಸ್ಟಿಕ್ ಮಾಡೋಕ್ಕೆ ಕಮಲದ ಹೂವುಗಳ ಥರ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ಇದನ್ನು ಕೂಡ ತೊಗೊಂಡು ಯೂಸ್ ಮಾಡ್ತಿದ್ದೀನಿ ನಾನು. ಇದು ಆ್ಯಕ್ಚುಲಿ ನಮ್ಮ ಅತ್ತೆ ತೊಗೊಂಡಿದ್ರು, ಬಟ್ ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಇನ್ನು. ನೆಕ್ಸ್ಟ್ ದೇವರಿಗೆ ಕಳ್ಸಕ್ಕೆ ಹಾಕೋಕ್ಕೆ ಅಂತ ಇದನ್ನು ತೊಗೊಂಡು ಬಂದೆ. ಇದು ಆ್ಯಕ್ಚುಲಿ 130 ರುಪೀಸ್. ಬಟ್ ಬೇರೆ ಥರನೂ ಸಿಗುತ್ತೆ ನಿಮಗೆ. ಮೇಲ್ಗಡೆ ದೇವರ ಮೇಲ್ಗಡೆ ಪ್ರಭಾವಳಿ, ಇದು ಬೇರೆ ಬೇರೆ ಥರ ಪ್ರಭಾವಳಿಗಳೆಲ್ಲ ಇರುತ್ತೆ. ಬಟ್ ನನಗೆ ಈ ಕಲರ್ ತುಂಬ ಇಷ್ಟ. ಈ ಥರದಿದ್ರೆ ಎಲ್ಲದಕ್ಕೂ ಚೆನ್ನಾಗಿ ಅನಿಸುತ್ತೆ, ಎಲ್ಲೋ ಒಂದು ಬ್ಲೂ ಮ್ಯಾಚಿಂಗ್ ಅನಿಸುತ್ತೆ. ಸೊ ನನಗೆ ಆ್ಯಕ್ಚುಲಿ ಬ್ಲೂ ಕಲರ್ ಇಷ್ಟ. ಸೊ ಅದಕ್ಕೋಸ್ಕರ ಆ ಥರ ನಾನು ಚೂಸ್ ಮಾಡಿ ತಗೊಂಡೆ. ಬೇಕಿದ್ರೆ ಕೆಲವರು ರೆಡ್, ಬ್ರೌನ್, ನಿಮ್ಗೆ ಯಾವ ಥರ ಬೇಕಿದ್ರೂ ಆ ಥರ ಆಪ್ಷನ್ಸ್ ಇರುತ್ತೆ. ಅಥವಾ ನೀವು ಮನೇಲೇ ಮಾಡ್ಕೊಳ್ಬೋದು ಪ್ರಭಾವಳಿನ ಕೂಡ ಹೂವಿನ ಅಲಂಕಾರದಿಂದ. ಬಟ್ ಕೆಲವೊಂದು ಸಲ ಪುರ್ಸೊತ್ತಾಗಲ್ಲ, ಟೈಮ್ ಇರಲ್ಲ. ಸೊ ಅಂಥ ಟೈಮಲ್ಲಿ ರೆಡಿಮೇಡ್ ತಂದಿಟ್ಕೊ, ತುಂಬ ಬೆಸ್ಟ್ ಅಂತ ನನಗನ್ಸುತ್ತೆ. ಅದಾದಮೇಲೆ ಈಗ ನಾನು ರೀಸೆಂಟಾಗಿ ಮೀಶೋಲಿ ಇದನ್ನು ಪರ್ಚೇಸ್ ಮಾಡಿದೆ. ನಿಮ್ಮ ಮುಂದೆ ಓಪನ್ ಮಾಡ್ತೀನಿ. ಆ್ಯಕ್ಚುಲಿ ನಾನೇನೋ ಓಪನ್ ಕೂಡ ಮಾಡಿಲ್ಲ ಇದನ್ನು. ಸೊ ಹಾಗೆ ತೋರಿಸ್ತೀನಿ. ನಾನು ಹಬ್ಬದ ಟೈಮಲ್ಲಿ ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಿಕಾಸ್ ಎಲ್ಲ ದೂರ ಹೋಗುತ್ತೆ ಹಾಗೆ ಇಟ್ಟರೆ ಅಂತ ಅಂದ್ಕೊಂಡು ಹಾಗೆ ಇಟ್ಟಿದೆ. ಬಟ್ ಒಂದು ಓಪನ್ ಮಾಡಿ ತೋರಿಸ್ತೀನಿ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ನಮ್ಮದು ಕ್ಯಾಂಡಲ್ ದೀಪ ಬರುತ್ತಲ್ಲ, ಆ ದೀಪಗಳು ಅದನ್ನು ಅಲ್ಲಿ ಇಟ್ಬಿಟ್ಟು ಇಲ್ಲಿ ಕೆಳಗಡೆ ಫುಲ್ ನೀರು ಹಾಕಿ ಫ್ಲವರ್ಸಿಂದ ಡೆಕೋರೇಷನ್ ಮಾಡಿ ಆ ಕಡೆ ಒಂದು ಈ ಕಡೆ ಒಂದೊಂದು ಇಟ್ಟರೆ ತುಂಬ ಬ್ರೈಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಇದೊಂದನ್ನು ನಾನು ಪರ್ಚೇಸ್ ಮಾಡಿದೆ. ಆ್ಯಂಡ್ ಇದ್ರ ಕಾಸ್ಟ್ ಬಂದ್ಬಿಟ್ಟು 500 or 550 ಇತ್ತು ಪೇರ್, ಎರಡರಿಂದ ಸೇರಷ್ಟಿತ್ತು. ಸೊ ನನಗೆ ಇಷ್ಟ ಆಯಿತು ಆ್ಯಂಡ್ ವರ್ತ್ ಅನ್ನಿಸ್ತು. ಪರವಾಗಿಲ್ಲ, ಡೆಕೋರೇಷನ್ ಪರ್ಪಸ್ಗೆ ಯೂಸ್ ಮಾಡ್ಬೋದು. ಬರೀ ವರಮಹಾಲಕ್ಷ್ಮಿ ಫೆಸ್ಟಿವಲ್ ಅಂತನೆಲ್ಲ ದೀಪಾವಳಿಗೂ ಯೂಸ್ ಮಾಡ್ಬೋದು, ಗಣೇಶ ಹಬ್ಬಕ್ಕೂ ಯೂಸ್ ಮಾಡ್ಬೋದು. ಸೊ ನಾವು ಯಾವುದೇ ಒಂದು ಫೆಸ್ಟಿವಲ್ ಯೂಸ್ ಮಾಡಿದ್ರೆ ಮನೆ ಬಾಗಿಲಿಗೆ ಇಡ್ಬೋದು ಅಥವಾ ದೇವ್ರ ಹತ್ರ ಇಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲಿ ನೀರು ಬೇರೆ ಹಾಕಿ ಫ್ಲವರ್ಸ್ ಹಾಕೋ ಥರ ಆಪ್ಷನ್ ಇತ್ತು, ಪ್ಲಸ್ ಕ್ಯಾಂಡಲ್ ಇಡೋ ಥರ ಆಪ್ಷನ್, ದೀಪ ಇಡೋ ಥರನೂ ಆಪ್ಷನ್ ಇತ್ತು. ಬೇಕಾದ್ರೆ ಮಣ್ಣಿನ ದೀಪನೂ ಇಡ್ಬೋದು, ಅದು ಚೆನ್ನಾಗಿರುತ್ತೆ. ಪ್ಲಸ್ ಇಲ್ಲೆಲ್ಲ ಪೆಟಲ್ಸ್ ಥರ ಇರುತ್ತೆಲ್ಲ, ಇಲ್ಲೆಲ್ಲ ನೀವು ರೋಸ್ದು ಪೆಟಲ್ಸ್, ಬಿಗ್ ಪೆಟಲ್ಸ್ ಬರುತ್ತಲ್ಲ, ಅದನ್ನ ಇಟ್ಟರು ಕೂಡ ತುಂಬ ಡೆಕೋರೇಟಿವ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಪ್ಲೇನ್ ಬಿಟ್ರು ಇಟ್ ಲುಕ್ಸ್ ಗುಡ್, ಅದೇ ಥರ ಕಾಣಿಸುತ್ತೆ. ಆ್ಯಂಡ್ ನನಗೆ ತುಂಬಾ ವರ್ತ್ ಅನ್ನಿಸ್ತು. ಸೊ ಅದಕ್ಕೆ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಆಮೇಲೆ ಈ ದೀಪಗಳನ್ನ ತೊಗೊಂಡೆ ನಾನು. ಇದನ್ನು ಕೂಡ ನಾನು ಮೀಶೋಲ್ಲಿ ಪರ್ಚೇಸ್ ಮಾಡಿದೆ ಆ್ಯಕ್ಚುಲಿ ದೀಪಗಳನ್ನ. ಇದು ಯಾವುದೇ ಪ್ರಮೋಷನ್ಸ್ ವಿಡಿಯೋ ಅಂತ ಅಂದ್ಕೊಳ್ಬೇಡಿ ಮೀಶೋದು. ಬಟ್ ನನ್ನ ಫೈನಲ್ ಆಗಿ ನಾನೇನು ತೊಗೊಂಡೆ ಅದನ್ನು ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ. ಇದೊಂದು ದೀಪ ತೊಗೊಂಡೆ. ಯೂಶ್ವಲಿ ನಾವು ಹೊರಗಡೆ ಮನೆ ಮುಂದೆ ದೀಪ ಹಚ್ಚಬೇಕಾದ್ರೆ ಹಾರೋಗ್ತಾ ಇತ್ತು ಎಲ್ಲ. ಲೈಕ್ ಈಗ ಮಳೆಗಾಲ ಸ್ಟಾರ್ಟ್ ಆಯಿತು, ಸೊ ಹಾರೋಗ್ಬಿಡುತ್ತೆ. ಅದೊಂದು ಕಾರಣಕ್ಕೋಸ್ಕರ ನಾನು ಏನು ಮಾಡಿದೆ, ಅಟ್ಲೀಸ್ಟ್ ಹಿಂಗೆ ಲಿಡ್ನ ಕ್ಲೋಸ್ ಮಾಡ್ಬೋದು.
ಹೀಗೆ ಓಪನ್ ಮಾಡಿ ಇದು ಈ ಥರ ಇದೆ ಒಳಗಡೆ ದೀಪ ಹಿಂಗೆ ಹಾಕಿ. ಸೊ ಅದ್ರ ಮೇಲೆ ಹೀಗೆ ಕೂಡ ಪ್ಲೇನಾಗಿ ಕೂಡ ಯೂಸ್ ಮಾಡ್ಬೋದು ನಾರ್ಮಲ್ ಡೇಸು, ಅಥವಾ ಮಳೆ ಚಳಿ ಗಾಳಿ ಏನೋ ಬರ್ತಾ ಇದೆ ಹಾರೋಗ್ತದೆ ದೀಪಗಳು ಏನಾದರೂ ಕವರ್ ಮಾಡಬೇಕು ಅಂತ ಈಗೆಲ್ಲ ಗ್ಲಾಸ್ದೆಲ್ಲ ಇರ್ತಿತ್ತಲ್ಲ, ಸೊ ಇನ್ಸ್ಟೆಡ್ ಆಫ್ ದ್ಯಾಟ್ ನಾವು ಈ ಥರ ಕೂಡ ಯೂಸ್ ಮಾಡ್ಬೋದು. ಈ ಥರ ಹಿಂಗೆ ಲಿಡ್ನ ಹೀಗೆ ಕ್ಲೋಸ್ ಮಾಡ್ಬೋದು, ಹೀಗೆ ಓಪನ್ ಮಾಡ್ಬೋದು, ಹೀಗೆ ಕ್ಲೋಸ್ ಮಾಡ್ಬೋದು. ಸೊ 2 ದೀಪ ಇದೆ, ಇದೊಂದು 2 ಪೇರ್ಸ್ ಆಫ್ ದೀಪ ತಗೊಂಡಿದ್ದು. ಆಮೇಲೆ ಇದನ್ನು ನಾನು ರೀಸೆಂಟಾಗಿ ತೊಗೊಂಡಿದ್ದು. ನಾವು ಆ್ಯಕ್ಚುಲಿ ಫಸ್ಟು ನಾನೊಂದು ಬೌಲಲ್ಲಿ ಫುಲ್ ಅಕ್ಕಿ ಹಾಕ್ಬಿಟ್ಟು ಅದರಲ್ಲೇ ಬಾಳೆಕಂದನ್ನ ಇಡ್ತಾ ಇದ್ದೆ. ಪ್ಲಸ್ ಅದೇ ಅಕ್ಕಿನ ಏನಾದರೂ ದೇವ್ರ ಕಾರ್ಯಕ್ಕೆ ಅಂತಲೇ ಯೂಸ್ ಮಾಡ್ಕೊಳ್ತಾ ವೇಸ್ಟ್ ಮಾಡ್ತಾ ಇರಲಿಲ್ಲ. ಬಟ್ ಈಗ ಈ ಥರ ಹೊಸ್ದಾಗಿ ಬಂದಿರುತ್ತಲ್ಲ, ಅಂದರೆ ಇದು ಹಳೇದೆ, ತುಂಬ ಜನ ಆಲ್ರೆಡಿ ಯೂಸ್ ಮಾಡಿರ್ತಾರೆ. ಬಟ್ ನಾನು ತಂದಿದ್ದು ಇದು ಫಸ್ಟ್ ಟೈಮು. ಸೊ ಇದಕ್ಕೆ ಬಾಳೆಕಂದನ್ನ ಚುಚ್ಚಿ ಇಟ್ಕೊಳ್ಬೋದು. ಪ್ಲಸ್ ನಾನು ಈ ಥರ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಂತಂದರೆ, ಇಲ್ಲಿ ಸುತ್ತ ಡಬಲ್ ಟೇಪ್ ಹಾಕ್ಬಿಟ್ಟು ಇಲ್ಲೂ ಕೂಡ ಫ್ಲವರ್ಸ್ನ ಕೂಡ ಸ್ಟಿಕ್ ಮಾಡಿದ್ರೆ ಡೆಕೋರೇಟಿವ್ ಆಗಿ ಕಾಣಿಸುತ್ತೆ. ನಿಮ್ಗೆ ಯಾವ್ಯಾವ ಟೈಪ್ಸ್ ಆಫ್ ಫ್ಲವರ್ಸ್ ಬೇಕು ಅದಿಟ್ಟು ಡೆಕೋರೇಟಿವ್ ಆಗಿ ಇಟ್ಕೊಳ್ಬೋದು. ಬಾಳೆಕಂದಲ್ಲಿ ಇಲ್ಲಿ ಹಾಕಿ ಹಿಂಗೆ ಇಟ್ಕೊಳ್ಬೋದು, ಚೆನ್ನಾಗಿರುತ್ತಿದ್ದು. ಸೊ ಇದು ನನ್ನ ಅಟ್ಲೀಸ್ಟ್ ನನಗೆ ದುಡ್ಡು ನೆನಪಾಗ್ತಿಲ್ಲ, ಮೇ ಬಿ 700-600 ಏನೋ ಕೊಡ್ತಂದಿದ್ದು ಅನಿಸುತ್ತೆ ಪೇರ್, ಬಟ್ ಕರೆಕ್ಟಾಗಿ ನೆನಪಾಗ್ತಿಲ್ಲ. ಬಟ್ ಚಿಕ್ಕಪೇಟೆಯಲ್ಲಿ ಹೋದ್ರೆ ದಯವಿಟ್ಟು ಬಾರ್ಗೇನ್ ಮಾಡಿ, ಅವ್ರು ಎಷ್ಟು ಹೇಳ್ತಾರೆ ಅಷ್ಟೇ ಕೊಡಬೇಡಿ. ಒಂದು ಅಟ್ಲೀಸ್ಟ್ 100-200 ಆದರೂ ಬಿಡ್ಸೋಕ್ಕೆ ಟ್ರೈ ಮಾಡಿ. ಇನ್ ಕೇಸ್ ಅವ್ರು 800 ಅಂತ ಹೇಳಿದರೆ 600ವರೆಗಾದರೂ ಕೇಳಿ ತಗೊಳ್ಳಿ. ಸೊ ಚೆನ್ನಾಗಿರುತ್ತೆ. ಸೊ ಇದನ್ನು ತಗೊಂಡೆ. ಪ್ಲಸ್ ಇನ್ನೊಂದು ದೀಪನೂ ತೊಗೊಂಡೆ, ನಾನು ತಾಮ್ರದ್ದು ಇರಲಿ ಅಂತ ಅಂದ್ಕೊಂಡು ಮನೇಲಿ. ಸೊ ಅದೇ ಕಲಶ್ ಅಂತ ಹೇಳಿದ್ನಲ್ಲ, ಆ ಅಂಗಡಿಗೆ ಹೋಗಿ ಅಲ್ಲೇ ಪರ್ಚೇಸ್ ಮಾಡಿದ್ದು. ಇಲ್ಲಿ ಫುಲ್ ನೀರು ಹಾಕಿ ಇಟ್ಬಿಟ್ಟು ಎಲ್ಲ ಕಡೆ ಸುತ್ತ ದೀಪಗಳನ್ನ ಹಚ್ಚಿ ದೇವ್ರ ಮುಂದೆ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಎಲ್ಲ ಫೆಸ್ಟಿವಲ್ಗೂ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿ ಎಲ್ಲದು ದೀಪ ಇರುತ್ತೆ ಅಂತ ಅಂದ್ಕೊಂಡು ಎಲ್ಲ ದೀಪ ಇಡ್ಬೋದು, ಚೆನ್ನಾಗಿರುತ್ತೆ ಅಂತ ನನಗೆ ಇಷ್ಟ ಆಯಿತು. ಸೊ ತುಂಬ ಕ್ಯೂಟಾಗಿ ಚಿಕ್ಕದಾಗಿ ಚೆನ್ನಾಗಿದೆ. ಕೆಲವ್ರು ದಿನ ದೊಡ್ಡ ಸೈಜ್, ನಿಮ್ಗೆ ಯಾವ ಥರ ಸೈಜ್ ಬೇಕಾದರೂ ಸಿಗುತ್ತೆ. ಬಟ್ ನಾವು ದೇವ್ರ ಮುಂದೆ ತಟ್ಟೆಗಳೆಲ್ಲ ಜೋಡಿಸಿರ್ತೀವಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ. ಸೊ ಅಷ್ಟು ದೊಡ್ಡದಿದ್ರೆ ಎಲ್ಲ ಬೇರೆ ತಟ್ಟೆಗಳನ್ನ ಇಡಲಿಕ್ಕೆ ಜಾಗ ಸಾಕಾಗಲ್ಲ. ಸೊ ಅದಕ್ಕೆ ನನಗಿದು ಓಕೆ ಅಂತ ಅನ್ನಿಸ್ತು. ಸೊ ನಾನು ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ, ಈ ದೀಪ. ಇದು ಕಾಸ್ಟ್ ಬಂದ್ಬಿಟ್ಟು 400. ಅದಾದಮೇಲೆ ದೇವಿಗೆ ಹಾಕುವಂಥ ಜಡೆ. ಸೊ ಇದು ಬಂದ್ಬಿಟ್ಟು 450 ಹೇಳಿದರು. ನಾನು 450 ಹೇಳಿದರು. ನಾನು ಇಲ್ಲ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಿ ಮಾತಾಡಿ ನಾನು 380 ಮಾಡಿಸ್ಕೊಂಡು ತೊಗೊಂಡು ಬಂದೆ. ಇದು ಈ ಸಲ ಯೂಸ್ ಮಾಡೋಣ ಅಂತ. ಲಾಸ್ಟ್ ಟೈಮ್ ಕೂಡ ಯೂಸ್ ಮಾಡಿದೆ, ಬಟ್ ಅದು ಹಳೇದು ಇನ್ನೊಂದು ಆಗ್ಬಿಟ್ಟಿತ್ತು. ತುಂಬ ವರ್ಷದಿಂದ ಅದನ್ನೇ ಯೂಸ್ ಮಾಡ್ತಿದ್ದೆ. ಸೊ ಅದು ಹಳೇದಾಗದೆ ಹೊಸದು ಯೂಸ್ ಮಾಡೋಣ, ಹೊಸದು ತರೋಣ ಅಂತ ಅಂದ್ಕೊಂಡು ಈ ಸಲ ಇದನ್ನು ತೊಗೊಂಡು ಬಂದಿದ್ದೀನಿ. ನನಗೆ ಚೆನ್ನಾಗಿ ಅನ್ನಿಸ್ತು. ಈ ಬಿಲ್ಲೆಗಳೆಲ್ಲ ಬೇರೆ ಬೇರೆ ಡಿಫ್ರೆಂಟಾಗಿರೋದು ಕೂಡ ನಿಮಗೆ ಸಿಗುತ್ತೆ. ಸೊ ನೀವು ಬೇರೆ ಬೇರೆ ಥರನೂ ಇರುತ್ತೆ, ಎಲ್ಲ ಚೂಸ್ ಮಾಡ್ಕೋಬೋದು. ಅಥವಾ ನೀವು ಫ್ಲವರ್ಸ್ ಡೆಕೋರೇಷನೇ ಬೇಕು ಅಂತಂದರೆ ಅದೇ ಥರ ಕೂಡ ಸಿಗುತ್ತೆ, ನೀವು ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಅದಾದಮೇಲೆ ಲಕ್ಷ್ಮಿಗೆ ಕೈ ಮತ್ತು ಕಾಲು ಪಾದ. ಇದು ಆ್ಯಕ್ಚುಲಿ 350-400 ಹೇಳ್ತಾರೆ. ನೀವು ಕಡಿಮೆ ಮಾಡಿಸ್ಕೊಂಡು, ಇದು ಚಿಕ್ಕದು ಆ್ಯಕ್ಚುಲಿ. ಇದರಲ್ಲಿ 3 ಸೈಜ್ ಬರುತ್ತೆ, ಸ್ಮಾಲ್, ಮೀಡಿಯಮ್, ಬಿಗ್ ಅಂತ. ನೀವೇನಾದರೂ ತುಂಬ ಲಕ್ಷ್ಮಿ ಮುಖವಾಡ ತುಂಬ ದೊಡ್ಡದಾಗಿದೆ ಅಂತ ಹೇಳಿದ್ರೆ ಸ್ವಲ್ಪ ದೊಡ್ಡ ಹಸ್ತ ಇರೋದು ತೊಗೊಳ್ಳಿ. ಇದು ಆ್ಯಕ್ಚುಲಿ ನಾನು ಈಗ ಮನೆಗೆ ಬಂದ್ಬಿಟ್ಟು ಮುಖವಾಡ ಎಲ್ಲ ನೋಡಿದೆ, ಬಟ್ ನನಗೆ ಯಾಕೋ ಸ್ಮಾಲ್ ಅಂತ ಅನ್ನಿಸ್ತು. ಬಟ್ ಇವಾಗ ಚೇಂಜ್ ಮಾಡ್ಸೋಕ್ಕಾಗಲ್ಲ, ಸೊ ಹಾಗೆ ಇಟ್ಕೊಂಡಿರ್ತೀನಿ. ಇನ್ನೊಂದ್ಸಲ ಇನ್ನೂ ಚಿಕ್ಕಪೇಟೆಗೆ ಹೋಗ್ಬೇಕು ಆ್ಯಕ್ಚುಲಿ. ನಾನು ಸ್ಯಾರಿ ಶಾಪಿಂಗ್ ಎಲ್ಲ ಮಾಡಬೇಕು ಅಂತ ಟೈಮಲ್ಲಿ ಇನ್ನೊಂದು ಸ್ವಲ್ಪ ದೊಡ್ಡ ಸೈಜ್ ತಗೊಳ್ತೀನಿ. ಬಟ್ ಇದು ಚೆನ್ನಾಗಿದೆ. ಇದನ್ನು ಏನಾದರೂ ಬೇರೆದಕ್ಕೆ ಏನಾದರೂ ಯೂಸ್ ಮಾಡ್ಕೊಳ್ತೀನಿ, ಮನೆಯಲ್ಲೇ ಇಡೋಕ್ಕೋ ಎಂತಕ್ಕಾದರೂ ಇದನ್ನು ಯೂಸ್ ಮಾಡ್ಕೊಳ್ತೀನಿ, ವೇಸ್ಟ್ ಅಂತೂ ಮಾಡಲ್ಲ. ಈ ಥರದ್ದು ಇನ್ನೊಂದು ಸ್ವಲ್ಪ ದೊಡ್ಡದಿರೋದು ಈ ಸಲ ತೊಗೊಂಡು ಬರ್ತೀನಿ, ಚೆನ್ನಾಗಿದ್ದೀವಿ. ಯಾಕಂದರೆ ಮುಖವಾಡಕ್ಕೂ ಅಟ್ಲೀಸ್ಟ್ ಹಿಂಗೆ ಕೈ ಇಟ್ಟಾಗ ಸ್ವಲ್ಪ ಅದು ಕೈ ಚೆನ್ನಾಗಿ ಕಾಣಿಸ್ಬೇಕಲ್ವಾ. ಸೊ ನಂಗೆ ತುಂಬ ಚಿಕ್ಕದು ಅನ್ನಿಸ್ತು ನಮ್ಮ ಮನೇಲಿರೋ ಮುಖವಾಡಕ್ಕೆ, ಅದಕ್ಕೋಸ್ಕರ ನಾನು ಇನ್ನೊಂದು ದೊಡ್ಡದಾಗಿರೋದೇ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ದೊಡ್ಡದಾಗಿರೋದು ತೊಗೊಂಡು ಬರ್ತೀನಿ, ಇದೊಂದಷ್ಟೇ. ಬಟ್ ಅದೆಲ್ಲ ಅರೌಂಡ್ ಕಾಸ್ಟ್ 350-400 ಅಷ್ಟೇ ಇರುತ್ತೆ. ನೀವು ಬೇಕಿದ್ರೆ ನೀವು ಕೂಡ ಹೋಗಿ ಪರ್ಚೇಸ್ ಮಾಡ್ಬೋದು. ನಾನು ಆ್ಯಕ್ಚುಲಿ ಇದೆಲ್ಲ ತೊಗೊಂಡಿರೋದು ಚಿಕ್ಕಪೇಟೆಯಲ್ಲೇ, ಎಲ್ಲ ಜಾಸ್ತಿ ಚಿಕ್ಕಪೇಟೆನೇ ಶಾಪಿಂಗು, ಎಲ್ಲ ಜಾಸ್ತಿ ಹೇಳ್ತಾರೆ. ಬಟ್ ನೀವೆಲ್ಲ ತುಂಬ ಕಡಿಮೆ ಮಾಡ್ಕೊಳ್ಳಿ. ಪ್ಲಸ್ ಈ ಪೀಠ ಒಂದು ತೊಗೊಂಡೆ. ಈ ಪೀಠ ಇದು ಕೂಡ ಜರ್ಮನ್ ಸಿಲ್ವರ್ ಪೀಠ. ಒಂದು ಎತ್ತಿ ತೋರಿಸ್ಬೇಕಂದ್ರೆ ಈ ಥರ ಇರುತ್ತೆ ಪೀಠ. ಇವೆಲ್ಲ ಐಟಮ್ಸ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇದು ಬರೀ ಪೀಠ ಮಾತ್ರ. ಸೊ ಹೀಗಿರುತ್ತೆ ಪೀಠ. ಅದು ಲಕ್ಷ್ಮಿನ ಕೂರ್ಸೋಕ್ಕೆ ಅಥವಾ ಕೆಳಗಡೆ ಏನಾದರೂ ಇಡೋಕ್ಕೆ ಮಾಡೋಕ್ಕೆ ಅಂತ ಒಂದು ದೇವ್ರಿಗಿರಲಿ ಪೀಠ ಮನೇಲಿ ಇರಲಿಲ್ಲ ಆ್ಯಕ್ಚುಲಿ. ಸೊ ಇದನ್ನು ಕೂಡ ರೀಸೆಂಟಾಗಿ ತಂದಿದ್ದೀನಿ, ಓಪನ್ ಕೂಡ ಮಾಡಿರಲಿಲ್ಲ, ಹಾಗೆ ಇಟ್ಟಿದ್ದೆ. ಸೊ ಇದನ್ನು ಪೀಠ ತೊಗೊಂಡು ಬಂದಿದ್ದೀನಿ. ಇನ್ನು ಐಟಮ್ಸ್ ತರಬೇಕು, ಇನ್ನು ಚಿಕ್ಕಪೇಟೆಗೆ ಹೋಗಬೇಕು, ಸ್ಯಾರಿ ಶಾಪಿಂಗ್ ಮಾಡಬೇಕು. ಸೊ
ಇಷ್ಟೇ ಇವತ್ತಿನ ವಿಡಿಯೋದಲ್ಲಿ ನಾನು ಇದನ್ನೆಲ್ಲ ಏನೇನು ನಾ ಡೆಕೋರೇಟಿವ್ ಐಟಮ್ಸ್ ಆಗಿ ಏನೇನು ಯೂಸ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಪ್ಲಾನಿಂಗ್ ಕೊಟ್ಟೆ. ಸೊ ನಾನು ಬ್ಯಾಕ್ ಡ್ರಾಪ್ ಇದರಲ್ಲಿ ಯೂಸ್ ಮಾಡ್ತೀನಿ. ಸೊ ಫ್ಲವರ್ಸ್ ಇದು ಡೆಕೋರೇಷನ್ಗೆ ಯೂಸ್ ಮಾಡ್ತೀನಿ. ಪ್ರಭಾವಳಿ ನಾನು ಈ ಕಲರ್ ತೊಗೊಂಡಿದ್ದೀನಿ. 2 ದೀಪಗಳು ಆ ಕಡೆ ಈ ಕಡೆ ಡೆಕೋರೇಟಿವ್ ಆಗಿ ಇಡೋಕ್ಕೆ. ಸೊ ಮಧ್ಯದಲ್ಲಿ ಇದೊಂದು ದೀಪ ಇಡ್ಬೋದು ಎಲ್ಲ ಫ್ಲವರ್ಸ್ ಹಾಕಿ. ಸೊ ಬಾಳೆಕಂದು ಹಾಕೋಂಥದ್ದು ಪ್ಲಸ್ ಹೂವು ಹಾಕಿ ನೀರು ಹಾಕಿ ಇಡಲಿಕ್ಕೆ ಬೌಲ್ ಒಂದು ತಗೊಂಡಿದ್ದು, ಪ್ಲಸ್ ಇದು ದೇವ್ರಿಗೆ ಹಾಕೋಕ್ಕೆ ಅಂತ ಇರುವಂಥ ಒಡವೆಗಳು. ಸೊ ಇಷ್ಟೆಲ್ಲ ನಾನು ಇದನ್ನೆಲ್ಲ ಯೂಸ್ ಮಾಡಿಕೊಂಡು ದೇವರಿಗೆ ಅಲಂಕಾರ ಮಾಡ್ತೀನಿ. ಸೊ ನನ್ನ ನೆಕ್ಸ್ಟ್ ಬ್ಲಾಗ್ ಸ್ಯಾರಿ ಶಾಪಿಂಗ್ ಬಗ್ಗೆ ಇರುತ್ತೆ. ಕೆಲವರಿಗೆಲ್ಲ ಡೌಟ್ಸ್ ಇರುತ್ತೆ, ಯಾವ ಥರ ಸ್ಯಾರಿ ತೊಗೊಂಡ್ರೆ ವರಮಹಾಲಕ್ಷ್ಮಿ ಚೆನ್ನಾಗಿರುತ್ತೆ. ಕೆಲವರೆಲ್ಲ ನಾರ್ಮಲ್ ಸಿಲ್ಕ್ ಸ್ಯಾರೀಸ್ ತೊಗೊಳ್ತೀರಾ, ಫ್ಯಾನ್ಸಿ ಸ್ಯಾರೀಸ್ ತೊಗೊಳ್ತೀರಾ, ಬಟ್ ಉಡ್ಸೋಕೆ ಒಂಥರ ಇರುತ್ತೆ. ಸೊ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಯಾವ ಥರ ಸ್ಯಾರಿ ಹಾಕ್ಕೊಂಡ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಚೆನ್ನಾಗಿರುತ್ತೆ, ನೀವು ಯಾವ ಥರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಪ್ಲಸ್ ವರಮಹಾಲಕ್ಷ್ಮಿ ದೇವರಿಗೆ ಯಾವ ಥರ ತೊಗೊಂಡ್ರೆ ಚೆನ್ನಾಗಿರುತ್ತೆ, ಇದೆಲ್ಲದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ನವ್ಯ ಶ್ರದ್ಧಾ. Thank you guys. Bye bye.